ಹಾಯ್ ಫ್ರೆಂಡ್ಸ್, ಮಕ್ಕಳ ಲಂಚ್ ಬಾಕ್ಸ್ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಆರೋಗ್ಯಕರವಾದಂತಹ ಪನ್ನೀರ್ ರೋಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಮಕ್ಕಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದರಿಂದ ನಾವು ಪನ್ನೀರ್ ರೋಲನ್ನು ಮಾಡಿ ಕಳಿಸ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ದೊಡ್ಡವರಿಗೂ ಬೆಳಗ್ಗೆ ಈ ತಿಂಡಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ಈಗ ಪನ್ನೀರ್ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಚಪಾತಿನ ರೆಡಿ ಮಾಡ್ಕೊಳ್ಬೇಕಲ್ವ, ಅದಕ್ಕೆ ಈ ರೀತಿ ಸಾಫ್ಟಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ, ಒಂದು ಬೌಲಿಗೆ ನಾವು 1 ಕಪ್ ಗೋಧಿ ಹಿಟ್ಟು, 1 ಸ್ಪೂನ್ ಉಪ್ಪು, ನಂತರ 2-3 ಸ್ಪೂನ್ ಆಯಿಲ್. ನೀವು ಆಯಿಲ್ ತಿನ್ನಲ್ಲ ಅಂದವರು ಬೇಕಾದರೆ ನೀವು ತುಪ್ಪನಾದರೂ ಇಲ್ಲಿ ಮಿಕ್ಸ್ ಮಾಡ್ಕೋಬೋದು. ಆದರೆ ತುಪ್ಪನ ನೀವು ಕಾಯಿಸ್ಕೊಂಡು ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಇಲ್ಲಾಂದರೆ ತುಪ್ಪನ ಹಾಗೆ ಹಾಕ್ಕೊಂಡ್ರೆ ನಾವು ಕಲಿಸ್ಬೇಕಾದ್ರೆ ಕೈಗೆ ಆಗಾಗೆ ಸಿಗುತ್ತೆ. ಸೊ ಕಾಯಿಸಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ನಾವು ಗೋಧಿ ಹಿಟ್ಟನ್ನು ಉಂಡೆ ಕಟ್ಟಿದಾಗ ಉಂಡಕಟ್ಟೆ ಆಗೋ ಥರ ಆಗಬೇಕು. ಅಲ್ಲಿವರೆಗೂ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಉಂಡೆ ಕಟ್ಟಿದೆ, ಆವಾಗ ಉಂಡೆ ಕಟ್ಟಾಯಿತು. ಸೊ ಅದಕ್ಕೆ ಆ ಲೆವೆಲಿಗೆ ರೆಡಿ ಆದಮೇಲೆ ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಬನ್ನಿ. ಒಂದೇ ಸಲ ಜಾಸ್ತಿ ನೀರು ಹಾಕೋಬೇಡಿ, ಯಾಕಂದರೆ ತೆಳ್ಳಗಾಗುತ್ತೆ. ಇಲ್ಲಾಂದರೆ ತುಂಬ ತೆಳ್ಳಗಾಗ್ಬಿಡುತ್ತೆ, ಇಲ್ಲ ತುಂಬ ಡ್ರೈ ಆದಂಗೆ ಆಗಿಬಿಡುತ್ತೆ. ಬೇಡ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕೈಯಲ್ಲಿ ನಾದಿ ನೀವು ಗೋಧಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಎಷ್ಟು ಸಾಫ್ಟ್ ಇರುತ್ತೆ ಅಷ್ಟು ಪನ್ನೀರ್ ರೋಲಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಾಫ್ಟಾಗಿರಬೇಕು, ಅಲ್ಲಿವರೆಗೂ ನೀವು ಕಲಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಿ. ನಾವಿಲ್ಲಿ ಪನ್ನೀರ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬೌಲಿಗೆ 1 ಕಪ್ ಕರ್ಡ್, ಮೊಸರು, ಮತ್ತು 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಕಸೂರಿ ಮೆಂತಿ, 1 ಟೇಬಲ್ ಸ್ಪೂನು ಉಪ್ಪು, ಮತ್ತು ಅರಶಿನ ಪುಡಿ 1 ಟೇಬಲ್ ಸ್ಪೂನು, ನಂತರ ಪೆಪ್ಪರ್ ಪೌಡ್ರು 1 ಟೇಬಲ್ ಸ್ಪೂನು, ಚಾಟ್ ಮಸಾಲ 1/2 ಟೇಬಲ್ ಸ್ಪೂನು, ಗರಂ ಮಸಾಲ 1/2 ಟೇಬಲ್ ಸ್ಪೂನು, ಮತ್ತು ಸಾಂಬಾರ್ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನು. ಎಲ್ಲನೂ ಹಾಕಿ ಚೆನ್ನಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮೊಸರಿಗೆ ನಾವು ಹಾಕಿರೋಂಥ ಎಲ್ಲ ಮಸಾಲೆನೂ ಹಿಡಿಬೇಕು. ಆ ಲೆವೆಲಿಗೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಮಾಡಿ ಮಸಾಲೆನ ರೆಡಿ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ನಂತರ ಒಂದು ಪ್ಯಾನಿಗೆ ನಾವು 6 to 5 ಟೇಬಲ್ ಸ್ಪೂನು ಆಯಿಲ್ನ ಹಾಕ್ಕೋಬೇಕಾಗುತ್ತೆ. ನಂತರ ಕಾದ ನಂತರ ನಾವು ಹೆಚ್ಚಿಟ್ಕೊಂಡಿರುವಂಥ ನಾನಿಲ್ಲಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ನಿಮಗಿಲ್ಲ, ಬೇಡ ನನಗೆ ಸಣ್ಣಗೆ ಬೇಕು ಅಂದರೆ ನೀವು ಸಣ್ಣಕ್ಕೆ ಹೆಚ್ಕೋಬೋದು. ಈರುಳ್ಳಿ, ನಂತರ ಕ್ಯಾರೋಟ್, ನಂತರ ಕ್ಯಾಬೇಜ್, ಕ್ಯಾಪ್ಸಿಕಮ್ ಎಲ್ಲನೂ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾವು ಡಯಟ್ ಏನಾದರೂ ಮಾಡ್ತೀನಿ ಅನ್ನೋರೆಲ್ಲ, ಇಲ್ಲ ಮಕ್ಕಳಿಗೆ ನಾವು ಆಯಿಲ್ ಜಾಸ್ತಿ ಹೆಚ್ಚಾಗಿ ಕೊಡಲ್ಲ ಅನ್ನೋರೆಲ್ಲ ನೀವು ಇಲ್ಲಿ ತುಪ್ಪನ ಯೂಸ್ ಮಾಡ್ಕೊಬೋದು. ನೋಡಿ, ನಂತರ ಇಲ್ಲಿ ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್, ಆಮೇಲೆ ಸ್ವಲ್ಪ ಉಪ್ಪು ಎಲ್ಲನೂ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ 1-2-3 ಟೈಮ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದು ಕೆಳಗಡೆ ಹತ್ತಬಾರ್ದು, ಆ ರೀತಿ ಲೋ ಫ್ಲೇಮಲ್ಲಿ ನೀವು ಆದಷ್ಟು ಬೇಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಂತರ ನಾವು ಏನು ಪನ್ನೀರ್ ಮಸಾಲೆ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ, ಆ ಪನ್ನೀರ್ ಮಸಾಲೆನ ಈಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ನಂತರ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ನಂತರ 1 ಕಪ್ ನಾನು ಇಲ್ಲಿ 150 ಗ್ರಾಮ್ ಪನ್ನೀರನ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪನ್ನೀರನ್ನ ತೊಗೋಬೋದು. ಇನ್ನೂ ಬೇಕು ಅಂದರೆ ಬೇಕಾದರೆ 200 ಗ್ರಾಮು 250 ಗ್ರಾಮ್ ಪನ್ನೀರನ್ನ ಯೂಸ್ ಮಾಡ್ಕೋಬೋದು. ನಾನು ಮಿಲ್ಕಿ ಮಿಸ್ಟ್ ಪನ್ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಮುಂಚೆನೂ ಬೇಕು ಅಂದರೆ ಬೇಕಾದರೆ ಮುಂಚೆನೇ ನೀವು ಡ್ರೈ ಮಾಡಿಕೊಂಡು, ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಎಣ್ಣೆಲೆ ಮುಂಚೆ ಡ್ರೈ ಮಾಡ್ಕೊತಾರೆ. ಬಟ್ ನಾನಿಲ್ಲಿ ಆ ರೀತಿ ಮಾಡ್ಕೊಂಡಿಲ್ಲ, ಯಾಕಂದರೆ ಆ ಥರ ಮಾಡ್ಕೊಂಬಿಟ್ರೆ ಮುಂಚೆನೇ ಥಿಕ್ನೆಸ್ ಅನಿಸುತ್ತೆ. ಸೊ ನನ್ನ ಮಕ್ಳಿಗೆ ಅದು ಇಷ್ಟ ಆಗಲ್ಲ, ಸ್ವಲ್ಪ ಸಾಫ್ಟೇ ಬೇಕು. ಹಾಗಾಗಿ ನಾನಿಲ್ಲಿ ಹಾಗೆ ಯೂಸ್ ಮಾಡಿದ್ದೀನಿ ಡೈರೆಕ್ಟಾಗಿ. ನಿಮಗೆ ಬೇಕು ಅಂದರೆ ಬೇಕಾದರೆ ನೀವು ಆ ರೀತಿನೇ ಯೂಸ್ ಮಾಡ್ಬೋದು. ಒಂದು 5 ನಿಮಿಷ ಲೀಡ್ನ ಮುಚ್ಚಿ ಅದನ್ನು ಹವೆಯಲ್ಲಿ ಬೇಯಿಸಿ, ನಂತರ ಅದಾದ ನಂತರ ನೀವು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಪನ್ನೀರ್ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ, ಇಲ್ಲಿ ಈ ರೀತಿ ನಾವು 1/2 ಅವರ್ನ ಇದು ಮಾಡಿದ್ದೀವಲ್ಲ, ಈ ಥರ ಮೆತ್ತಗಾಗಿರುತ್ತೆ. ಸೊ ನಾವೇನು ಮಾಡೋಣ ಅಂದರೆ, ಈ ಚಪಾತಿ ಹಿಟ್ಟಿಗೆ ಎಷ್ಟು ತೊಗೋತೀವೋ ಅಷ್ಟನ್ನು ನಾವು ಈ ರೀತಿ ತೊಗೊಂಡು
ನೋಡಿ ಈ ಥರ ಕೈಯಲ್ಲಿ ನೀಟಾಗಿ ರೌಂಡ್ ಆಕಾರನ ಕೊಟ್ಕೊಂಡು ಇನ್ನೊಂದು ಸಲ ನಾದ್ಕೊಳ್ಳಿ. ಚಪಾತಿ ಇದರಲ್ಲಿ ಪನ್ನೀರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಚಪಾತಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಷ್ಟು ಪನ್ನೀರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು ಇಲ್ಲಿ 1 ಕಪ್ ಗೋಧಿ ಹಿಟ್ಟಲ್ಲಿ ನಾನು ಇಲ್ಲಿ ಸುಮಾರು 4ರಿಂದ 5 ಆಗುತ್ತೆ ಪನ್ನೀರ್ ಅಂದರೆ ಚಪಾತಿ. ಪನ್ನೀರ್ ರೋಲ್ ಮಾಡೋದಕ್ಕೆ ನಮ್ಗೆ 5 ಚಪಾತಿ ಬರುತ್ತೆ. ಬಟ್ ಇಲ್ಲಿ ನಾನು 4 ಮಾಡ್ತಿದ್ದೀನಿ. ನೋಡಿ ಇಲ್ಲಿ ನನಗೆ 4 ಆಗಿದೆ. ಸೊ ನೀವು 4 ನಿಮ್ಗೆ ಎಷ್ಟು ಬರುತ್ತೆ ಅಷ್ಟನ್ನು ನೀವು ಮಾಡ್ಕೊಳ್ಳಿ ಉಂಡೆನ. ನೋಡಿ ಇಲ್ಲಿ ನಾನು ಚಪಾತಿ ಮಣೆಯನ್ನು ತಗೊಂಡು ಈ ರೀತಿ ಮತ್ತೆ ನಾನು ನಿಧಾನವಾಗಿ ನಾದ್ಕೋತಾ ಇದ್ದೀನಿ. ಈ ರೀತಿ ನಾದ್ಕೊಂಡು ನಂತರ ನೀವು ಗೋಧಿ ಹಿಟ್ಟಿರುತ್ತಲ್ಲ, ಗೋಧಿ ಹಿಟ್ಟಿಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಟ್ಟಣಿಗೆ ತೊಗೊಂಡು ಲಟ್ಟಣಿಸಿ ಚಪಾತಿ ಕಾಮನಾಗಿ ನಾವು ಏನು ಚಪಾತಿನ ಲಟ್ಟಿಸ್ಕೋತೀವಿ ಆ ರೀತಿ ರೌಂಡ್ ಶೇಪಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಈ ರೀತಿ ಚಪಾತಿನ ಲಟ್ಟಿಸ್ಕೊಳ್ತಾ ಬನ್ನಿ. ಒಂದೇ ಒಂದೇ ಕಡೆ ಲಟ್ಟಿಸ್ಕೊತಾ ಹೋಗ್ಬೇಡಿ. ಈ ರೀತಿ ಟರ್ನ್ ಮಾಡಿಕೊಂಡು ನೀವು ಚಪಾತಿನ ಲಟ್ಟಿಸ್ಕೊಳ್ಳಿ. ಆವಾಗ ರೌಂಡ್ ಶೇಪು ಬರುತ್ತೆ ಮತ್ತು ಮಧ್ಯದಲ್ಲಿ ಅದು ಅಂಟ್ಕೊಳ್ಳಲ್ಲ. ನೋಡಿ ಇಲ್ಲಿ ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ಮತ್ತು ನಾನು ಇನ್ನೂ ಒಂದನ್ನು ಚಪಾತಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಿಧಾನವಾಗಿ ಸ್ವಲ್ಪ ಬೇಕು ಅಂದರೆ ನೀವು ಹಿಟ್ಟನ್ನು ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೆ ಬಿಡಿ. ಈ ರೀತಿ ನಿಧಾನವಾಗಿ ಚಪಾತಿನ ಲಟ್ಟಿಸ್ಕೊಬನ್ನಿ. ನೋಡಿ ಇಲ್ಲಿ ರೌಂಡಾಗಿ ಚಪಾತಿ ರೆಡಿಯಾಗಿದೆ. ಸೊ ನಾನು ಆಲ್ರೆಡಿ ಅವಾಗಲೇ ತವಾ ಇಟ್ಟಿದ್ದೆ, ಚಪಾತಿ ಬೇಯಿಸೋವಂಥ ತವಾ. ಸೊ ಈಗ ಡೈರೆಕ್ಟಾಗಿ ತವಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಆದಷ್ಟು ತವಾ ಕಾದ ನಂತರ ನೀವು ಈ ರೀತಿ ಚಪಾತಿಯನ್ನು ಹಾಕ್ಕೊಳ್ಳಿ, ಆವಾಗ ಬೇಯುತ್ತೆ. ಮತ್ತು ಲೋ ಫ್ಲೇಮು ಹೈ ಫ್ಲೇಮು ಎರಡರಲ್ಲೂ ಇಟ್ಕೊಂಡು ಚಪಾತಿನ ರೌಂಡಿಗೆ ಬೇಯಿಸ್ಕೊಳ್ಳಿ. ನೋಡಿ ಈ ರೀತಿ ತುಂಬ ಲೋ ಫ್ಲೇಮು ಬೇಡ, ತುಂಬ ಹೈ ಫ್ಲೇಮು ಬೇಡ, ಮೀಡಿಯಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಕಡೆ ಬೆಂದಿದೆ. ಈಗ ನಾನು ಅದಕ್ಕೆ ಆಯಿಲನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಇಲ್ಲಿ ತುಪ್ಪನೂ ಬೇಕಾದರೆ ಹಾಕ್ಕೋಬೋದು. ಅಂದರೆ ಎಲ್ಲ ಕಡೆ ಸ್ಪ್ರೆಡ್ಡಾಗಿ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲ ಕಡೆ ಎಣ್ಣೆನೂ ಕೂಡ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಈ ರೀತಿ ಚಪಾತಿನ ಟರ್ನ್ ಮಾಡಿ ಮತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ನೀವು ಆಯಿಲನ್ನು ನಿಧಾನವಾಗಿ ಆಯಿಲನ್ನು ಹಾಕ್ಕೊತಾ ಬನ್ನಿ ಈ ರೀತಿ. ಮತ್ತು ನೀವು ಒಂದೇ ಸಮ ಇದು ಮಾಡಬೇಡಿ, ಫುಲ್ಲು ರೌಂಡಾಗಿ ತುದಿಯಲ್ಲೂ ಕೂಡ ನೀವು ಚಪಾತಿಯನ್ನು ಬೇಯಿಸ್ಕೊತಾ ಬನ್ನಿ. ಇಲ್ಲಾಂದರೆ ಚಪಾತಿ ಅಷ್ಟು ಚೆನ್ನಾಗಂತ ಅನಿಸಲ್ಲ. ನೋಡಿ ಈ ರೀತಿ ರೌಂಡ್ ಪೂರ್ತಿ ನಾವು ಹಾಕಿರೋ ಹತ್ರ ಎಲ್ಲ ಈ ರೀತಿ ನಿಧಾನವಾಗಿ ಟರ್ನ್ ಮಾಡ್ತಾ ನೀವು ಚಪಾತಿಯನ್ನು ನೀಟಾಗಿ ಬೇಯಿಸ್ಕೊಂಬನ್ನಿ. ನೋಡಿ ಈ ರೀತಿ ಈ ರೀತಿ ನೀಟಾಗಿ ಚಪಾತಿ ಬೆಂದಿರಬೇಕು. ಆವಾಗ ನಾವು ಪನ್ನೀರ್ ರೋಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ನಾನು ಇಲ್ಲಿ ಇನ್ನೂ ಒಂದು ಚಪಾತಿನ ನಿಮಗೆ ಅಂದರೆ ನಾನು ಆವಾಗಲೇ ಆಯಿಲ್ ಹಾಕಿ ನಿಮಗೆ ಚಪಾತಿನ ಬೇಯಿಸಿ ತೋರಿಸ್ದೆ. ಈಗ ನಾನು ಹೇಗೆ ಬಟರ್ ಅಥವಾ ತುಪ್ಪನ ನಾವು ಗೀನ ಹಾಕಿ ಹೇಗೆ ಬೇಯಿಸೋದಂತ ತೋರಿಸ್ತಿದ್ದೀನಿ ನೋಡಿ. ಸೇಮ್ ಅದೇ ರೀತಿಯೇ. ಫಸ್ಟು ಇಲ್ಲಿ ಅಲ್ಲಿ ಆಯಿಲ್ ಹಾಕ್ಕೊಂಡ್ವಿ, ನಾವಿಲ್ಲಿ ತುಪ್ಪನ ಹಾಕೋತಾ ಇದ್ದೀವಿ. ನೋಡಿ ಇಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ ನಾನು. ಒಂದು ಕಡೆ ಬೆಂದಿದೆ. ಈಗ ಇನ್ನೊಂದು ಕಡೆ ಟರ್ನ್ ಮಾಡಿ ಮತ್ತೆ ನೋಡಿ ಸೇಮ್ ಈ ರೀತಿ ಚಪಾತಿನ ಟರ್ನ್ ಮಾಡಿ ಮತ್ತೆ ಎಲ್ಲ ಕಡೆ ತುಪ್ಪನ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ. ತುಪ್ಪ ತಿಂತೀನಿ ಅಂದವರು ಬೇಕಾದ್ರೆ ಜಾಸ್ತಿ ತುಪ್ಪ ಹಾಕ್ಕೊಳ್ಳಿ, ನಾನಿಲ್ಲಿ ಜಾಸ್ತಿ ತುಪ್ಪನ ಯೂಸ್ ಮಾಡಿಲ್ಲ. ನೋಡಿ ಈ ರೀತಿ ಸೇಮ್ ಅದನ್ನು ಹೇಗೆ ಬೇಯಿಸಿದ್ವಿ ಅದೇ ರೀತಿ ಟರ್ನ್ ಮಾಡಿಕೊಂಡು ನೀಟಾಗಿ ಈ ರೀತಿ ಬೇಯಿಸ್ಕೊತಾ ಬನ್ನಿ. ಚಪಾತಿ ಬೆಂದಷ್ಟು ಗರಮ್ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಮತ್ತೆ ನಾನೇನು ರೆಡಿ ಮಾಡ್ಕೊಂಡಿದ್ದೀನಿ ಪನ್ನೀರ್ ರೋಲಿಗೆ, ಆ ಪನ್ನೀರನ್ನ ಹಾಕಿ ಸ್ಟಫಿಂಗ್ನ ಹಾಕಿ ನಾನು ಮತ್ತೆ ಇಲ್ಲಿ ಬೇಯಿಸಲ್ಲ. ಸೊ ಹಾಗಾಗಿ ಇಲ್ಲೇ ಚೆನ್ನಾಗಿ ಚಪಾತಿಯನ್ನು ಬೇಯಿಸ್ಕೊತಾ ಇದ್ದೀನಿ. ಬಿಕಾಸ್ ಪನ್ನೀರು ರೋಲಿಗೆ ನಾವು ರೆಡಿ ಮಾಡ್ಕೊಂಡಿರೋ ಪನ್ನೀರು ಇದು ಸ್ಟಫಿಂಗು ಬೆಂದಿರುತ್ತೆ, ಚಪಾತಿನೂ ಬೆಂದಿರುತ್ತೆ. ಮತ್ತೆ ನಾವು ಅದು ಹಾಕ್ಕೊಂಡು ಬೇಯಿಸ್ಕೊಳ್ಳೋ ನೆಸೆಸಿಟಿ ಬರಲ್ಲ. ನೋಡಿ ಇಲ್ಲಿ ನಾನು ಚಪಾತಿಯನ್ನು ತೊಗೊಂಡಿದ್ದೀನಿ. ಚಪಾತಿನ ತೊಗೊಂಡು ಇಲ್ಲಿ ನಾನು ಕೆಚಪ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಕೆಚಪ್ಪು ಮತ್ತು ಮಯಾಸ್ ಏನಾದರೂ ಇದ್ದರೆ ಎರಡನ್ನೂ ಮಿಕ್ಸ್ ಮಾಡಿ ಬೇಕಾದರೆ ನೀವು ಹಾಕೋಬೋದು. ಬಟ್ ನಮ್ಮ ಮನೇಲಿ ಮಕ್ಕಳು ಮಯಾಸ್ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಬರೀ ಇಲ್ಲಿ ಟೊಮೊಟೊ ಕೆಚಪ್ನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಕೆಚಪ್ ನಾವು ಮಕ್ಳಿಗೆ ಕೊಡಲ್ಲ ಅಂದವರು ಬೇಕಾದರೆ ಆಪ್ಷನ್ ಆಗಿ ನೀವು ತುಪ್ಪನ ಹಾಕ್ಕೋಬೋದು. ನೋಡಿ ಎಲ್ಲ ಕಡೆ ಕೆಚಪ್ನ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಬಟ್ಲಿಗೆ ನಾನು ಪನ್ನೀರನ್ನ ತುಂಬಿಟ್ಕೊಂಡಿದ್ದೀನಿ. ಅಂದರೆ ಎಷ್ಟು ಬೇಕು ಒಂದು 4 ಚಪಾತಿಗೆ ಎಷ್ಟೆಷ್ಟು ಬೇಕೋ ಬಟ್ಲಿಗೆ ಪನ್ನೀರನ್ನು ಹಾಕ್ಕೊಂಡು ನಾನು ಈ ರೀತಿ ಮುಂಚೆನೇ ರೆಡಿ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ಒಂದು ಚಪಾತಿಗೆ ಜಾಸ್ತಿ ಒಂದು ಚಪಾತಿಗೆ ಕಡಿಮೆ ಆಗಬಾರ್ದಲ್ವ. ಸೊ ಹಾಗಾಗಿ ನೀವು ಬೇಕಾದ್ರೆ ಅದೇ ರೀತಿ ಮಾಡಿ. ಇಲ್ಲ ನಮ್ಮ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಎಷ್ಟೆಷ್ಟು ಹಾಕಬೇಕು ಅನ್ನೋರು ಬೇಕಾದ್ರೆ ನಮ್ಮ ಥರ ಏನು ಟ್ರೈ ಮಾಡೋ ನೆಸೆಸಿಟಿ ಇಲ್ಲ. ಈ ರೀತಿ ನೋಡಿ ಚೆನ್ನಾಗಿ ಮಧ್ಯಕ್ಕೆ ಮಾತ್ರ ಹಾಕಿ ಈ ರೀತಿ ಹಾಕಿ ತುದಿಯಲ್ಲಿ ಒಂದು ಭಾಗನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಂತರ ನೀವು ಮತ್ತೆ ಚಪಾತಿಯನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ.
ನೋಡಿ ಈ ರೀತಿ ಈ ಶೇಪ್ನ ಕೊಡಿ. ಬೇಕು ಅಂದರೆ ನೀವು ಬೇಕಾದರೆ ಇದು ಗೋಬಿ ತಿಂತೀವಲ್ಲ ಆ ಒಂದು ಕಡ್ಡಿಯನ್ನು ಬೇಕಾದರೂ ಚುಚ್ಚಬೋದು ಮಧ್ಯದಕ್ಕೆ, ಅದು ಬಿಟ್ಕೊಳ್ಳುತ್ತೆ ಅಂತ. ಬಟ್ ಇಲ್ಲಿ ಆ ಥರ ಏನೂ ಮಾಡಿಲ್ಲ. ಮತ್ತು ಪನ್ನೀರ್ ರೋಲ್ಗೆಲ್ಲ ಹಾಕ್ತಾರಲ್ಲ ಆ ಥರ ಶೀಟ್ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಬೇಕಾದ್ರೆ ನೀವು ಹಾಕ್ಕೋಬೋದು. ಬಟ್ ನಾನು ಆ ಥರ ಏನು ಯೂಸ್ ಮಾಡಿಲ್ಲ ಇಲ್ಲಿ, ಜಸ್ಟ್ ಹೀಗೇ ಮಾಡಿದ್ದೀನಿ. ನೋಡಿ ಈ ರೀತಿ ಪನ್ನೀರ್ ರೋಲ್ ರೆಡಿ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನಾವಿಲ್ಲಿ ಯಾವುದೇ ರೀತಿಯ ಕೆಮಿಕಲ್ನ ಯೂಸ್ ಮಾಡಿಲ್ಲ.